ಅಂಬಲ್ಜೀರಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಜನಪದ ಸಂಪಾದನೆ ಮತ್ತು ಸಂಶೋಧನೆಯಲ್ಲಿ ಅಪಾರ ಸಾಧನೆಗೈದಿರುವಂತಹ ನಮ್ಮ ಊರಿನ ಹೆಮ್ಮೆ ಜಿ.ಶಂಪ ಪರಮಶಿವಯ್ಯನವರು. ಇವರ ಜನನ ನವೆಂಬರ್ 12, 1933 ನಾಗಮಂಗಲ ತಾಲೂಕಿನ ಅಂಬಲಜೀರಳ್ಳಿಯಲ್ಲಿ ಜನಿಸಿದವರು. ಇವರ ಕಾವ್ಯನಾಮ ಜಿ.ಶಂಪ. ವಿಷಯ ಜನಪದ ವಿದ್ವಾಂಸರು, ಸಾಹಿತಿಗಳು. ಜಿ.ಶಂಪ ಅವರು ಹೈಸ್ಕೂಲಿನವರೆಗೂ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ನಡೆಸಿದರು. ತಮ್ಮ ಅಧ್ಯಾಪಕರಾದ ಹೊಯ್ಸಳ ಮತ್ತು ಪಕ್ಕದ ಮನೆಯಿಂದ ಪೂತಿನ ಅವರ ಒಡನಾಟದಿಂದ ಇವರಲ್ಲಿ ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಮೂಡಿತು. ಇವರ ದೆಸೆಯಿಂದ ಇವರು ಕೆಲವು ತಾಯ್ನಾಡು ಪತ್ರಿಕೆಗಳನ್ನು ಪ್ರಕಟಿಸಿದರು. ಮಹಾರಾಜ ಕಾಲೇಜಿನಲ್ಲಿ BA, MA ಪದವಿಗಳನ್ನು ಪಡೆದರು. ಜಾನಪದ ಮತ್ತು ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಗೌರವವನ್ನು ಗಳಿಸಿದರು. ಕವನ ಸಂಕಲನ ಜೀವನ ಗೀತೆ, ಖಂಡ ಕಾವ್ಯ ದಿಬ್ಬದಾಚೆ, ಕಥಾ ಸಂಕಲನ ಕವಲುಗಾರ ಮತ್ತು ಇತರ ಕಥೆಗಳನ್ನು ಬರೆದರು. ಪ್ರಶಸ್ತಿ ಗೌರವ. ಜಿ.ಶಂಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಜ್ರ ಮಹೋತ್ಸವದ ಪ್ರಶಸ್ತಿಯನ್ನು, ವಿಶ್ವವಿದ್ಯಾಲಯದ ಧನಸಹಾಯದ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರೆಂಬ ಗೌರವವು ಜಿ.ಶಂಪ ಅವರಿಗೆ ಲಭಿಸಿದೆ ಹಾಗೂ ರಾಜ್ಯ ಪ್ರಶಸ್ತಿ, ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದಲ್ಲಿ 13ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಗಳಿಸಿದ ಹೆಮ್ಮೆ ಜಿ.ಶಂಪ ಅವರಿಗೆ ಲಭಿಸಿದೆ. ಜಾನಪದ ಸಂಭಾವನೆ ಎಂಬ ಅಭಿನಂದನಾ ಗ್ರಂಥವನ್ನು ಇವರ ಅಭಿಮಾನಿಗಳು ಅರ್ಪಿಸಿದ್ದಾರೆ. ಧನ್ಯವಾದಗಳು.